ನೋಡ್ರಿ ಮೇಡಮ್, ಇದರಿ ಮನೆ. ಆ ಮನೆ ಚೂರು ಹಳೇದು. ಯಾಕಂತಂದ್ರೆ ನಾವು ಈಗ ಅದೇವಲ್ಲ ಆ ಮನೆ ಕಟ್ಟಬೇಕಾದ್ರೆ ನಮ್ಗೆ ಇರಾಕೆಲ್ಲೂ ಜಾಗ ಇರಕ್ಕಿಲ್ರಿ. ಅದಕ್ಕೋಸ್ಕರ ನಾವು ಇಲ್ಲೇ ಹಿತ್ತಲಾಗ ಇದನ್ನ ಸಣ್ಣದೊಂದು ಮನೆ ಅಂತ ಕಟ್ಕೊಂಡಿದ್ವಿ. ನಾನು ನಮ್ಮಪ್ಪ ನಮ್ಮವ್ವ 3 ಜನಕ್ಕಲ್ರಿ ಸಾಕು. ಇಲ್ಲಿ ನಾನು ಮಕ್ಕೋತಿದ್ದೆ ತಳಗ, ಇಲ್ಲಿ ನಮ್ಮಪ್ಪ ಮಕ್ಕೋತಿದ್ದ, ಅಲ್ಲಿ ನಮ್ಮವ್ವ ಮಕ್ಕೋತಿದ್ವಿ. ಅದಕ್ಕಾಗಿ 2 ರೂಮಿನ ಕಟ್ಕೊಂಡಿದ್ದು ರೀ. ಆಮೇಲೆ ನಮ್ಮ ಊರಾಗ ಒಬ್ರು ಡಾಕ್ಟರ್ ಬಂದ್ರು, ಅವ್ರಿಗೆ ಮನೆ ಬಾಡಿಗೆ ಬೇಕಾಗಿತ್ತು. ನಮ್ದ ಅಂಥೇಳಿ ಇದು ಸಾರಿಸೋದಿತ್ರಿ ನೆಲ. ಇದು ಎಲ್ಲ ಸಾರಿಸೋದಿತ್ರಿ ನೆಲ. ಇದು ನಮಗೆ ಏತಪ್ಬೇಕ್ರಿ, ನಾವು ಮಾಡ್ಕೊಂಡಿರಕ್ಕಿಲ್ಲ. ಆಮೇಲೆ ನಮ್ಮ ಮನೆ ಕಟ್ಬೇಕಾದ್ರೆ ಪಾರ್ಟಿಕಲ್ ಉಳಿದಿದ್ರಿ ಒಂದಿಷ್ಟು, ಮತ್ತೊಂದಿಷ್ಟು ತರಿಸಿ ಹಾಕಿಸಿ ಡಾಕ್ಟ್ರಿಗೆ ಕೊಟ್ಟಿದ್ದು ರೀ. ಡಾಕ್ಟರ್ ಬೇರೆ ಕಡೆ ಹೋದ್ರಿ ಅವ್ರ, ಅವಾಗಿಂದ ಖಾಲಿನ ಐತ್ರಿ. ನಾವು ಇದಕ್ಕೂ ಬಳಸೇ ಇಲ್ಲ. ಇನ್ನು ಮುಂದೆ ಏನರ ದನ ಅದು ಸಾಕಿದ್ರೆ ಕಟ್ಟಿರಾತ ಅನ್ಕೊಂಡಿದ್ವಿ, ಆದ್ರೆ ಈಗ ನೀವ ಬಂದ್ರ ನೋಡ್ರಿ. ಓ ಹೌದಾ, ಮನೆ ಹಳೇದಾದರೂ ಪರವಾಗಿಲ್ಲ, ಚೆನ್ನಾಗೇ ಇದೆ. ಅಲ್ಲ, ನಿಮ್ಗೆ ಓಕೆ ಇದ್ರಟ ಹೇಳ್ರಿ, ಇಲ್ಲ ಬೇಕಾದ್ರೆ ಬೇರೆ ನೋಡೋಣಂತ. ಅಯ್ಯೋ ಇರಲಿ. ನಿಜ ಹೇಳ್ಬೇಕಂದ್ರೆ ತಮ್ಮನಿಯವರೇ, ನಾನು ಒಬ್ಬಳೇ ಹೆಂಗ್ಸ್ ಬೇರೆ. ಈ ಊರೊಳಗೆ ನನಗೆ ಯಾರೂ ಗೊತ್ತಿಲ್ಲ. ಅದ್ರೊಳಗೆ ನೀವು ನನಗೇನೋ ಒಳ್ಳೆ ಜನ ಅಂತ ಅನ್ಸಾತೀರಿ. ಬೇರೆ ಕಡೆ ಯಾಕೆ ಹೋಗಬೇಕು, ಇಲ್ಲೇ ಗೌಡ್ರು ಇದ್ದಾರೆ, ನೀವು ಅದಿರಿ, ನನಗೂ ಸೇಫ್ಟಿ ಇರ್ತೈತಿ. ನಾ ಇಲ್ಲೇ ಇರ್ತೇನೆ. ಓ ಹೌದಾ ಮೇಡಮ್ ರೀ, ಹಂಗಾದ್ರೆ ಆದ್ರಿ. ನಾನು ಯಾರ ಕಡೆ ಹೇಳಿದ್ದನ್ನು ಸ್ವಚ್ಛ ಮಾಡ್ಕೊಡಿಸ್ತೇನೆ ರೀ. ಅಲ್ಲಿವರೆಗೂ ನೀವು ನಮ್ಮ ಮನೆಯಾಗೆ ಇರಿ. ಏನು, ನಿಮ್ಮ ಮನೆ ಒಳಗೆ? ನೋಡಿ ತಮ್ಮನಿಯವರೇ, ನನ್ನ ಬಗ್ಗೆ ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಹೇಳ. ಅಯ್ಯೋ ಮೇಡಮ್ ಅವ್ರೆ, ಹೇಳ್ರಿ, ಅದರೊಳಗೆ ಏನೈತಿ? ನೋಡಿ, ನೀವು ನಂಗೆ ಸಹಾಯ ಮಾಡ್ರಿ ಅಂತಂದಮೇಲೆ ನಿಮ್ಮ ಬೆನ್ನಿಗೆ ಬೀಳಕ್ಕೆ ನನಗೆ ಮನಸ್ಸಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ವಚ್ಛ ಐತಿ. ಸ್ವಲ್ಪ ಒಂದು ಕಸಬರಿಗೆ ಕೊಟ್ಬಿಟ್ರೆ ನಾನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಉದ್ಕೊಂಡು ನಾನೇ ಇರ್ತೇನೆ. ಪ್ಲೀಸ್. ಅಲ್ಲ, ನೀವು ಧೂಳ ಹೊಡಿ ಕೆಲಸ ಮಾಡ್ತೀರಾ? ಬೇಡ ಮೇಡಮ್ ಅವರೇ. ಇಲ್ಲ, ನಿಮ್ಮ ಮನೇಲಿ ಇರಬಾರ್ದು ಅಂತಲ್ಲ, ಒಬ್ರು ಸಹಾಯ ಮಾಡ್ಯಾರ ಅಂತ ಅಂದಮೇಲೆ ಅವ್ರಿಗೆ ಭಾಳ ನಾವು ಕಟ್ ಬೀಳ್ಬಾರ್ದಲ್ಲ, ಅದಕ್ಕೋಸ್ಕರ ಅಷ್ಟೇ. ನಾನೇ ಕ್ಲೀನ್ ಮಾಡ್ಕೋತೇನೆ. ಅಲ್ಲ ಮೇಡಮ್ ಅವರೇ, ನಿಮಗೆ ನಮ್ಮ ಮನೆ ಒಳಗೆ ತೊಂದರೆ ಆಗಂಗಿಲ್ಲ. ನೀವು ಒಂದಿನ ಇರೋದ್ರಿಂದ ನಮಗೂ ಏನೂ ತೊಂದರೆ ಇಲ್ಲ. ಯಾಕೆ ಮೇಡಮ್ ಅವರೇ? ಅಲ್ಲ, ನೀವು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀರಿ? ನಾನು ಹೇಳ್ತೀರಲ್ಲ, ನಾನು ಮಾಡಿಸ್ತೀನಿ ಬಿಡ್ರಿ. ಪ್ಲೀಸ್, ದಯವಿಟ್ಟು ನಂಗೆ ಫೋರ್ಸ್ ಮಾಡಬೇಡ್ರಿ. ನಂಗೆ ಒಂಚೂರು ಹೇಳಿದ್ದಲ್ಲ, ಆ ಸಾಮಾನು ತಂದ್ಕೊಟ್ಬಿಟ್ರೆ ನಾನು ಕ್ಲೀನ್ ಮಾಡ್ಕೋತೀನಿ. ನೀವು ಇಷ್ಟು ಹೇಳತ್ತಿರಂದ್ಮೇಲೆ ಸರಿ, ನಾನು ಮನೆಗೆ ಹೋಗಿ ನಿಮ್ಗೆ ಏನೇನು ಬೇಕಾದ್ರೆ ತಂದ್ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಬ್ಬ, ಮನಿನೂ ಚಲೋನೆ ಸಿಕ್ತು, ಜನನೂ ಒಳ್ಳೆಯವರೇ ಇದ್ದಾರೆ. ನಡೀತಪ್ಪ, ಇಲ್ಲೇ ಜಾಬ್ ಮಾಡೋಕ್ಕೆ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಆಯಿತು. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು, ಅಲ್ಲೇ ಹೋಗಿ ಇಲ್ಲೇ ಇರ್ತೀನಿ. ರಾಹುಲ್, ಮೊನ್ನೆ ಕೇಟ್ರಿಂಗ್ ಮಾಡಿಸಿದ್ವಲ್ಲ ಪಾರ್ಟಿಗೆ, ಅದ್ರ ಬಿಲ್ ಕ್ಲಿಯರ್ ಆಗಿತ್ತೇನಪ್ಪ? ಹ್ಞೂ ಅಪ್ಪಾಜಿ, ಮತ್ತೆ ನೈಟ್ ಕ್ಲಿಯರ್ ಮಾಡೀನಿ. ಸರಿಯಪ್ಪ, ಆಯಿತು. ನೋಡು, ಹೆಂಗಿದ್ರು ಎಕ್ಸಾಮ್ಸು ಮುಗಿದು ಮನೆ ಕೂತೇನು ಮಾಡ್ತಿ, ನಾಳಿಂದ ನೀನು ಆಫೀಸಿಗೆ ಬಾ. ಆಮೇಲೆ ಈ ಥರ ಟೀ ಶರ್ಟು ಪ್ಯಾಂಟು ಎಲ್ಲ ಹಾಕೊಂಡು ಬಂದಿದ್ದೀಯ, ಸಿದ್ಧಾರ್ಥ ಪಾಟೀಲ್ ಮಗ ಅಂದ್ರೆ ಗತ್ನಾಗಿರ್ಬೇಕು. ನೀನು ಸೂಟು ಬೂಟು ಹಾಕೊಂಡು ನಾಳಿಂದ ಆಫೀಸಿಗೆ ಬರ್ಬೇಕು ನೋಡು. ನಿನ್ನೆ ಪಾರ್ಟಿ ಒಳಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟೆ ನಿನ್ನ. ಇನ್ನು ನನ್ನ ಪಾರಪತ್ಯನೆಲ್ಲ ನನ್ನ ಮಗನ ವಹಿಸ್ಕೊತಾನೆ ಅಂತೇಳಿ. ಅದಕ್ಕೆ ನಾಳೆ ಚಲೋ ದಿನ ಐತಿ, ನಾಳಿಂದ ಆಫೀಸಿಗೆ ಬಾ. ಸರಿ ಅಪ್ಪಾಜಿ, ನೀವು ಹೆಂಗೆ ಹೇಳ್ತೀರೋ ಹಾಗೆ. ಸರಿ. ಅದೇನರ ಎಕ್ಸ್ಟ್ರಾ ನಿಂಗೆ ಶೂ ಟೈ ಏನರ ಬೇಕಂದ್ರೆ ಇವತ್ತು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಾ. ಸರಿ ಅಪ್ಪಾಜಿ. ಏನ ಅಮ್ಮೋರ್ ಸವಾರಿ ತವ್ರ ಮನೆ ಕಡೆ ಹೋಗಿತ್ತಂತ ಗಂಡಿಗೆ ಒಂದು ಮಾತು ಹೇಳಬೇಕು ಬಿಡಬೇಕು, ಏನೂ ಇಲ್ಲ. ಯಾರು ಬೇಕಾದ್ರೆ ಬರ್ಬೋದು ನಮ್ಮ ಮನೆಗೆ, ಯಾವಾಗ ಬೇಕಾದಾಗ ಹೋಗ್ಬೋದು. ಯಾಕ್ರಿ ಯಾಕ್ರಿ ಹಂಗ? ನೀವು ನನಗೆ ಹೇಳ್ತೀರ ಗೊತ್ತೈತೆ ನನಗೆ. ಏನ್ರಿ ಪೂಜಾ ಮೇಡಮ್ ಅವ್ರೆ, ನಿಮ್ಗೆ ಹೇಳತ್ತಿದ್ದ ಗೊತ್ತಾಗ್ಬಿಡ್ತಾ? ಬಾರಿ ಚೆನ್ನಾಗಿರಲ್ರಿ ಈ ನಡುವೆ ನೀವ. ರೀ ಯಾಕ್ರಿ ಯಾಕ್ರಿ ಹಿಂಗೆ ಮಾತಾಡ್ತೀರಿ? ಏನ್ರಿ ಆಗೈತೆ ನಿಮ್ಗೆ? ಅಲ್ಲ ಪೂಜಾ, ಅದನ್ನ ಬಿಡು. ಮನ್ಯಾಗ ಅಮ್ಮಗ್ ಮಾಡಿಸಿದಂತಹ ಎಲ್ಲ ನೆಕ್ಲೇಸು ಪರ್ಪೇಸು ಎಲ್ಲ ಒಯ್ದು ಕೊಡಾತಿದ್ದಂತಲ್ಲ, ಯಾರನ್ನ ಕೇಳಿ ಕೊಡಾಕತ್ತಿದ್ದಂತ? ಏನು? ಯಾರನ್ನ ಕೇಳಿ ಅಲ್ರಿ, ಇದು ನನ್ನ ಮನೇನ ಹೌದಿಲ್ಲ, ಇದು ನನ್ನ ಗಂಡನ ಹೌದಿಲ್ಲ. ಇಷ್ಟೆಲ್ಲ ಆಸ್ತಿ ಐಶ್ವರ್ಯನ ಸಂಪಾದಿಸಿದೆ ಆಗುತ್ತೆ. ನಾಳೆ ನಮ್ಮ ಮಕ್ಕಳು ಆರಾಮಾಗಿರ್ಬೇಕಂತ ಹೇಳಿ ನಾನು ನನ್ನ ಹೊಟ್ಟೆ ಹುಟ್ಟಿದ ಮಗಳಿಗೆ ಅಕ್ಕಿಗೆ ಮಾಡಿಸಿದ ಬಂಗಾರ ಕೊಟ್ರ ನೀವ್ಯಾಕೆ ನನ್ನ ಪ್ರಶ್ನೆ ಮಾಡ್ತೀರಿ? ಅದ್ರೊಳಗೆ ಏನ್ರಿ ಐತಿ ತಪ್ಪು? ಶಭಾಷ್ ಪೂಜಾ,
ಈ ಮಾತು ನಿನ್ನ ಬಾಯಾಗ ಕೇಳಕ್ ಇಷ್ಟು ವರ್ಷ ಬೇಕಾತ ಪೂಜಾ ಆ? ನೀನ್ ಇಷ್ಟಪಟ್ಟು ನಾ ಮದ್ವಿ ಮಾಡ್ಕೊಂಡಿದ್ದಕ್ಕೂ ಇವತ್ತಿಗೆ ಸಾರ್ಥಕ ಆತ ನೋಡ್. ರೀ ನಾನು ಇಷ್ಟಪಟ್ಟು ಮದುವೆ ಆಗಿದ್ದ ಸಿದ್ಧಾರ್ಥನ ನೀವು ಅನ್ನುವಷ್ಟು ಬದಲಾಗ್ಬಿಟ್ರಿ ನೀವೀಗ. ನಿಜವಾಗ್ಲೂ ನನಗೆ ನಿಮ್ಮ ಜೊತೆ ಬಾಳೆ ಮಾಡಕ್ಕೆ ಒಂಥರ ಹೆದರಿಕೆ ಬಂದಂಗೆ ಏನಂದ್ರೆ ಬೈತಾರೋ ಏನಿಲ್ಲ ಅಂದ್ರೆ ಬೈತಾರೋ. ರೀ ನಿಜವಾಗ್ಲೂ ನೀವು ಮೊದಲು ಹಿಂಗಿರಲಿಲ್ಲ. ಈ ನಡುವೆ ಯಾಕೆ ಹಿಂಗಾಕತ್ತೀರಿ? ಅಲ್ಲ ನಾನು ತವ್ರ ಮನೆಗೆ ಹೋಗಲಿ, ನನ್ನ ಮಗಳು ಕೊಟ್ಟೆ ನಾ ಆ ಮನೆಗೆ. ನನ್ನ ಮಗಳಿಗೆ ನಾನು ಏನಾದರೂ ಕೊಟ್ಟರೆ ತಪ್ಪೇನಿಲ್ಲಪ್ಪ, ಯಾವಾಗ ಬೇಕಾದ್ರೂ ಕೊಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ತಪ್ಪೇನೂ ಇಲ್ಲ. ಆದ್ರೆ ಇಲ್ಲಿ ಏನಾಗೈತೆ ಅಂತಂದ್ರೆ ನಾವು ಕೊಡೋದಕ್ಕನ್ನ ಕಾಯಕತ್ತಾರ ನಿಂತ ಅವ್ರ ಮನೆಯವರು, ಅದು ಮಿಸ್ಟೇಕ್. ಏನು ನಮ್ದಕ್ಕ ಆಸೆ ಪಡೋತಾರ ತಮ್ಮಣ್ಣಿ ಅನ್ನೋದು ನಿಮ್ಮ ಮಾತಾ? ಓಹೋ, ಈಗ ಅರ್ಥ ಆಯ್ತಾ? ಅಪ್ಪ ಸಾರಿಪ್ಪ, ನಿಮ್ಮ ಮುಂದೆ ಮಾತಾಡೋದೇ ನನಗಿಲ್ಲ, ನಿಜವಾಗ್ಲೂ ಒಪ್ಕೋತೀನಿ ನಾನು ಅದನ್ನು. ಆದ್ರೆ ತಮ್ಮಣ್ಣಿ ಮಾವ ನೀವು ಹೇಳೋ ಥರ ಇಲ್ಲ ಮಾವ. ನಿಜ ಹೇಳ್ಬೇಕಂದ್ರೆ ಅವರು ನಾವು ಅಮ್ಮಗೆ ಕೊಟ್ವಲ್ಲ, ಅದನ್ನು ಯಾವುದನ್ನು ಮುಟ್ಲಿಲ್ಲ, ಯಾವುದನ್ನು ಆಕಿ ತಗೊಳ್ಳೇ ಇಲ್ಲ. ಅವ್ವ ನಂಗೆ ಇದು ಯಾವುದು ಬೇಡ ಅಂತೇಳಿ ಮಕ್ಕಕ್ಕೆ ಹೊಡೆದಂಗೆ ಹೇಳಿ ಹೋಗ್ಬಿಟ್ಲಕ್ಕಿ. ಏನು? ಹೌದ್ರಿ, ರಾಹುಲ್ ಹೇಳತ್ತಿದ್ದು ಕರೆನ. ಅಮ್ಮ ಯಾವುದನ್ನು ಮುಟ್ಲಿಲ್ಲ, ನಮ್ಗೆ ಯಾವುದು ಬೇಡ ಅಂತ ಹೇಳಿ ಹೋಗ್ಬಿಟ್ಲ. ನಿಮಗಿದೆಲ್ಲ ಅಲ್ಲ ಅರ್ಥಕೈತಿ, ಹೋಗ್ಲಿ ಬಿಡ್ರಿ. ನಿಮ್ಗೆ ಮಕ್ಕಳು ಮರಿ ಏನು ಬೇಡ. ಅವ್ವ ಯಾಕಪ್ಪ ಸುಮ್ಮನೆ ಅವನ ಮನಸ್ಸಿಗೆ ಬೇಜಾರು ಮಾಡ್ತೀರಿ? ಅವತ್ತು ಒಯ್ದಿದ್ದನ್ನೆಲ್ಲ ಅಮ್ಮ ವಾಪಸ್ ಕೊಟ್ಟು ಕಳಿಸ್ಬಿಟ್ಟಾಳ, ಒಂದು ಸೀರೆನೂ ಮುಟ್ಲಿಲ್ಲಕ್ಕಿದ್ರಾಗಿಂದ. ಏನು? ನನ್ನ ಮಗಳು ಏನು ತಗೊಳ್ಳಿಲ್ವಾ? ಆ ಗಿರ್ಜಿ ಆತ್ ತಗೊಳ್ಳಿ, ನಾವಿನ್ನ ಮನೆ ಕಡೆ ಹೋಗಿ ಬರ್ತೇವೆ. ಮನ್ಯಾಗ ಮನಾರ್ ಕೆಲಸ ಬಿದ್ದಾವ. ಈ ಗೌಡ್ರು ಆ ಟೀಚರ್ನ ಕರ್ಕೊಂಡು ಬಂದ್ರ ಅಂತೇಳಿ ನಿಮ್ಮ ಮನೆ ತೋರ್ಸಾಕಂತೇಳಿ ಬನ್ನಿ. ನಾ ಇನ್ನು ಬರ್ತೇನೆ ತಗೊಳ್ಳಿ. ಶಾಂತಕ, ಬಿಸಿ ಬಿಸಿ ರೊಟ್ಟಿ ಮಾಡ್ತೇನೆ ಬಾ, ನಾಷ್ಟ ಮಾಡಿ ಹೋಗುವಂತಿ ಬಾರವಾ. ಏ ಬೇಡ, ಇಲ್ಲೇ ಗಿರ್ಜಿ ಆ ಹುಡುಗಿಗೆ ರೊಟ್ಟಿ ಕೊಡ್ಲಿ ಪಾಪ. ತಿಂದತ್ತ ಏನು ಮಾಡೈತೆ. ನಮ್ಮ ಮನ್ಯಾಗ ಏನು ತಿನ್ಲಿಲ್ವ ಆಕಿ? ಚಾ ಕುಡಿ ಅಂತಂದ್ರೆ ನಾನು ಚಾ ಕುಡಿಯಂಗಿಲ್ಲ ಆಂಟಿ ಅಂತ ಅಂದ್ಲ. ಅದಕ್ಕೆ ಒಂದು ಕಪ್ ಹಾಲು ಅಷ್ಟ ಕೊಡ್ದ. ಅದಕ್ಕೆ ನೀ ಹೇಳ್ಬೇಕಾ ಶಾಂತಕ, ಇಂಥವಳೆಲ್ಲ ನನಗೆ ಬಾಯಿ ಬಿಟ್ಟ? ನಾ ಮಾಡ್ತೇನೆ ತಗೋ. ಓ ಅಮ್ಮು ಬಂದೇ ಬಿಟ್ರಲ್ಲ ರೀ, ಬರ್ರಿ. ಶಾಂತಮ್ಮ ಅಮ್ಮಮ್ಮನ ಅಮ್ಮ ಇವತ್ತೇನಾದ್ ಗೊತ್ತಾ? ಏನಾತಮ್ಮು? ನಿಜವಾಗ್ಲು ನೀವು ಕೇಳಿದ್ರೆ ಎಷ್ಟು ಖುಷಿ ಪಡ್ತೀರಿ ಗೊತ್ತಾ? ಇವತ್ತ ಬರೋಬ್ಬರಿ 2,500 ರೂಪಾಯಿ ಆಗಿದೆ. ಏನು 2,500 ರೂಪಾಯ? ಒಳನ್ ಬಂಗಾರ ಗಿತ್ತಿ. ಚಲೋ ಆತವ, ಚಲೋ ಆತ. ಆ ಗೌಡಪ್ರ ಹಾಕತ್ತಿದ್ದ ನಂದು ತಿಂಗಳ 1,500 ರೂಪಾಯಿ ಆಕೈತಿ ಅಂತ ಮನ್ ಹೇಳ್ದಂಗಿತ್ತು. ಒಂದೇ ದಿನಕ್ಕೆ 2,500 ರೂಪಾಯಿ ಆಗೈತಂದ್ರ ಅಡ್ಡಿಲ್ಲ, ಚಲೋ ಆಗೈತೆ. ಮತ್ತೆ ಹಂಗ ಹೇಳ್ಬೇಡವ ಅಮ್ಮು, ನಮ್ಮ ಮುಂದೆ ಹೇಳಿ, ಬೇರೆದಾರ ಮುಂದೆ ಹೇಳ್ಬೇಡ. ಕಣ್ಕಿಸ್ರಾಕೈತಿ ಮಂದಿಗೆ. ನಮ್ಮೂರಾಗ ಮಂದಿ ಮೊದ್ಲ ಬರಬ್ಬರಿಲ್ಲ, ಅದಕ್ಕೆ. ಆಗ್ಲೇ ಇನ್ನೊಂದು ತಗ, ಆ ಹುಡುಗಿ ಖುಷಿಯಿಂದ ಬಂದು ನಮ್ಮಂದು ಹೇಳ್ತತಿ, ಬೇರೆದವ್ರ ಮುಂದೆ ಯಾಕೆ ಹೇಳ್ತತಿ? ಅಮ್ಮ ನೀ ಚಲೋ ಕೆಲಸ ಮಾಡಿಲ್ಲ. ಅಲ್ಲಮ್ಮ ಇವರೆಲ್ಲದಾರೆ ಬರ್ತೀನಿ, ಡೈರಿಗೆ ಇಬ್ರು ಕೂಡ ಲೆಕ್ಕ ಮಾಡಿ ಮುಗಿಸ್ಕೊಂಡು ಕಿಲಿ ಹಾಕೊಂಡು ಬರೋಣ ಅಂತ ಹೇಳಿದ್ರು. ಇನ್ನ ಮಟ್ಟ ಪತ್ತೆ ಇಲ್ಲಲ್ಲ. ಅಯ್ಯೋ ಅದಾ ರೀ, ಅದ ನಮ್ಮ ಊರಿಗೆ ಹೊಸದಾಗಿ ಇಂಗ್ಲೀಷ್ ಟೀಚರ್ ಬಂದಾರಂತೆ. ಪಾಪ ಅವ್ರಿಗೆ ಮನೆ ಬಾಡಿಗೆ ಇಲ್ಲಂತ. ಅಮ್ಮು ನಮ್ಮ ಹಿತ್ಲಾನ್ ಮನೆ ಇತ್ತಲ್ಲ, ಅದನ್ನ ಸ್ವಚ್ಛ ಮಾಡಿಸ್ಕೊಡೋಣ ಅಂತೇಳಿ ಆಕಿ ನೋಡಿದ್ಲಿ ಹೆಣ್ಮಗಳು. ಅದಕ್ಕೆ ತಮ್ಮನಿ ಕರ್ಕೊಂಡು ಹೋಗ್ಯಾನ ಆಕಿ ನಾ ಮನೆ ತೋರ್ಸಾಕಂತ ಹೇಳಿ. ಅದಕ್ಕೆ ಒಂದು ತಡ ಆಯ್ತು. ಹೌದಾ, ಬಾಡಿಗೆ ಬಂದಾರ? ಚಲೋ ಆತ್ ಬಿಡು. ಮನೆ ಖಾಲಿ ಬಿದ್ದಿತ್ತು, ಖಾಲಿ ಬಿಡಕೈತೆ, ದುಡ್ದಂಗಾರ ಆಕೈತಿ. ಹೇಳಿದಿ ಬಾಡಿಗೆ 1,800 ರೂಪಾಯಿ ಹೇಳಿ ನೋಡ್ರಿ. ಅಮ್ಮ 1,800 ರೂಪಾಯಿ ಹೇಳಿಯಲ್ಲಿ ಗಿರ್ಜಿ. ಹೋದ್ಸಲ ಅದನ್ನ ಬಣ್ಣ ಮಾಡಾಕ ನಾನು 2,500 ರೂಪಾಯಿ ಬಡ್ತೇನೆ ನನ್ನ ಬಣ್ಣ ಹಚ್ಚಾಕ. ನೀನು 1,800 ರೂಪಾಯಿ ಹೇಳ ಅಂತಿಕಿ. ಅಲ್ಲೇ ನಾ ಬರ್ತಕ್ಕ ತಡ್ಕೋಬೇಕಿಲ್ಲ ನೀ. ಅಯ್ಯ ಕತ್ತಿಯ ನಿಮ್ದೊಳೆ ಎತ್ತಾಗ ಪಾಪ ಹೆಣ್ಣು ಮಕ್ಕಳಕ್ಕಿ ಹೆಣ್ಣು ಹೆಂಗಸರು ಬಂದು ದುಡ್ಕೊಂಡು ಮತ್ತೊಂದು ಊರಾಗ ಊಟ ಮಾಡಿರ್ತಾರ. ಅಂಥದ್ರಾಗ ನಾವು ಅವ್ರಿಗೆ ಪುಟ್ಟಪ್ಪರ ರೇಟ್ ಹಾಕಕೈತೇನ್ರಿ? ಅಲ್ರಿ ಈ ಹಳ್ಳ್ಯಾಗ ಯಾವ ನಿಮ್ಗೆ ಬಾಡಿಗೆ ಬರ್ತಿದ್ದಾನ ಅಷ್ಟಕ್ಕೆ ಒಂದು 500 ರೂಪಾಯಿ ಕೊಡೋದನ್ನ ಯಾವ ಕೊಡೋಂಗಿಲ್ಲ. ಹುಡುಗಿ 1,800 ರೂಪಾಯಿ ಕೊಡ್ತೈತಿ ನನಗೆ ಬಿದ್ದಾಡ. ಅತಿ ಆಸೆ ಒಳ್ಳೇದಲ್ಲ ಅದು. ಏನೋ ಕೇಳ್ರ ಹಿಂಗೊಂದು ಹೇಳ್ಬಿಡ್ತಿ. ಸರಿ, ಇನ್ನ ಬಂದಿಲ್ಲ ಮಾಮ? ಬರ್ತಾನ ತಡಿ, ಮನೆ ತೋರ್ಸಕ್ ಹೋಗ್ಯ. ಹೌದಾ, ಸರಿ, ನಾನು ಒಂದಿಟ್ಟು ಫ್ರೆಶ್ ಆಗ್ಬಿಡ್ತೀನಿ. ಅಮ್ಮ ಹಸು ಬಾಳಾಗಿದ್ದೆ. ಬಾರ ಯವ್ವ, ನಿನ್ ಸಂಬಂಧ ಬಿಸಿ ಬಿಸಿ ರೊಟ್ಟಿ ಮಾಡೀನಿ, ಬರ್ತೀನಿ ಬಾ.